अस्सलामुअलैकुम रहमतुल्लाहि व बरकातुहು। ಈದ್ ಮುಬಾರಕ್। ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಬಕ್ರೀದ್ ಹಬ್ಬ ಪವಿತ್ರವಾದ ಹಬ್ಬ, ತ್ಯಾಗ ಬಲಿದಾನಗಳ ಸಂಕೇತವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ಬಕ್ರೀದ್ ಹಬ್ಬ ಇದೆಯಲ್ಲ, ಈ ಬಕ್ರೀದ್ ಹಬ್ಬ ಬಂದಾಗ ಯಾವಾಗ್ಲೂ ಒಂದು ಗೊಂದಲ ಇರುತ್ತೆ. ಆ ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಸಾಹಸಕ್ಕೆ ಮುಸ್ಲಿಂ ಬಾಂಧವರೆಲ್ಲರೂ ಕೈ ಹಾಕಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಗೋವಿನ ಸಂತತಿಯನ್ನ ನ್ಯಾಷನಲ್ ಅನಿಮಲ್ ಆಗಿ ಘೋಷಣೆ ಮಾಡಬೇಕು, ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು. ಭಾರತ ದೇಶದ ಯಾವ ರಾಜ್ಯದಲ್ಲೂ ಸಹ ಈ ಗೋ ಹತ್ಯೆ ಆಗಬಾರ್ದು, ಗೋವಧೆ ಮಾಡಕೂಡದು. ನಾವು ಮುಸಲ್ಮಾನರು ಮಾಡೋದು ತಯಾರಿದ್ದೀವಿ. ಒಬ್ಬರ ಭಾವನೆಗಳು, ನಾವು ಅದನ್ನ ದೈವ ಅಂತ ಹೇಳಿ ಪೂಜೆ ಮಾಡ್ತೀವಿ, ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ತಾರೆ ಅಂತ ಹೇಳೋದು, ಮತ್ತೆ ಮತ್ತೆ ಅವರ ಭಾವನೆಗಳಿಗೆ ಧಕ್ಕೆ ತರೋದು ಸೂಕ್ತ ಅಲ್ಲ ಅಂತ ಹೇಳಿ ಈಗ ವೆಸ್ಟ್ ಬೆಂಗಾಲಲ್ಲೂ ತೀರ್ಮಾನ ತಗೊಂಡಿದ್ದಾರೆ, UP ಯಲ್ಲೂ ತಗೊಂಡಿದ್ದಾರೆ, ಕರ್ನಾಟಕದಲ್ಲೂ ನಾವು ಸಹ ಆ ತೀರ್ಮಾನವನ್ನ ತಗೊಳ್ತೀವಿ. ಹಿಂದೂ ಪರ ಸಂಘಟನೆಗಳು ಈ ಗೋ ಹತ್ಯೆ ನಿಷೇಧ ಮಾಡಬೇಕು, ಇದನ್ನ ಹತ್ಯೆ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲರೂ ಧ್ವನಿ ಎತ್ತುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡೋವರೆಗೂ ಬಿಡೋದು ಬೇಡ. ನಾವು ಲಕ್ಷಾಂತರ ಜನ ಬರ್ತೀವಿ. ಸರ್ಕಾರದ ಮೇಲೆ ನಮ್ಮ ಈ ಒಂದು ಹಿಡಿತವನ್ನ ಸಾಧಿಸಿ ಗೋ ಹತ್ಯೆ ನಿಷೇಧ ಮತ್ತೆ ಗೋ ಸಂತತಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡೋವರೆಗೂ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಸತ್ಯಾಗ್ರಹ ಕುಂತಿದ್ದೀನಿ, 100 ಸಲ ಸ್ಟ್ರೈಕ್ಗಳನ್ನು ಮಾಡಿದ್ದೀನಿ. ಹಾಗಾಗಿ ನನ್ಗೆ ಒಳ್ಳೆ ಅನುಭವ ಇದೆ. ಯಾರು ಬರ್ಲಿ ಯಾರು ಬರದೆ ಹೋಗ್ಲಿ, ಈ ಬಕ್ರೀದ್ ಹಬ್ಬ ಕಳೆದ ನಂತರ ನಾವು ಈ ಒಂದು ಘೋಷಣೆಯನ್ನು ಕೂಗುತ್ತಾ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಯಾವ ರಾಜ್ಯದಲ್ಲೂ, ನಮ್ಮ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಸಹ ಗೋ ಹತ್ಯವನ್ನ ಮಾಡಕೂಡದು. ಯಾರೋ ಒಬ್ಬ BJP ನಾಯಕ ಹೇಳ್ತಾ ಇದ್ದ, ಇದು ಗೋವು ಅಲ್ಲ ಮಿಥುನ್ ಅಂತ ಹೇಳಿ. ಇವರಿಗೆ ಬೇಕಾದ ಜಾಗದಲ್ಲಿ ಮಿಥುನು, ಇವರಿಗೆ ಬೇಡವಾದ ಜಾಗದಲ್ಲಿ ಗೋವು, ಇವ್ರಿಗೆ ಬೇಕಾದ ರಾಜ್ಯದಲ್ಲಿ ಗೋವಧೆ ಮಾಡೋದು, ಇವ್ರಿಗೆ ಬೇಡವಾದ ರಾಜ್ಯದಲ್ಲಿ ಬೇಡ ಅಂತ ಹೇಳಿ ನಿಷೇಧ ಮಾಡೋದು, ಮತ್ತೆ ರಫ್ತು ಮಾಡೋದು, ಇವೆಲ್ಲವೂ ನಿಲ್ಬೇಕು. ಇದ್ಯಾವುದು ನಡೀಕೂಡದು. ಇದಕ್ಕೆ ಇಡೀ ಮುಸ್ಲಿಂ ಸಮುದಾಯ ಸಾಥ್ ಕೊಡುತ್ತೆ. ನಾವೇನು ಈ ಭಾರತೀಯ ಮುಸಲ್ಮಾನರು ಇದ್ದೀವಿ, ನಾವೆಲ್ಲರೂ ಒಕ್ಕೂರಳಲ್ಲಿ ಹೇಳ್ತಾ ಇದ್ದೀವಿ, ರಾಷ್ಟ್ರೀಯ ಪಶು ಅನ್ನೋದನ್ನ, ರಾಷ್ಟ್ರೀಯ ಪ್ರಾಣಿ ಅನ್ನೋದನ್ನ ಘೋಷಣೆ ಮಾಡಬೇಕು. ಮತ್ತೆ ಇದಕ್ಕೆ ಮಹತ್ತರವಾದಂತಹ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಡಬೇಕು ಅನ್ನೋದೇ ನನ್ನ. ಯಾರಿಗೆ ಬೇಕು ಪದೇ ಪದೇ ಒಂದು ತರ ಬೇರೆ ದೃಷ್ಟಿಯಲ್ಲಿ ನೋಡೋದು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಅವ್ರ ಹತ್ರ ತಗೊಳ್ಬೇಡಿ, ಇವ್ರ ಹತ್ರ ತಗೊಳ್ಬೇಡಿ, ಇವೆಲ್ಲ ಕೇಳಿ ನಮಗೂ ಸಾಕಾಗೋಗಿದೆ. ಬರೀ ಮುಸಲ್ಮಾನರು ಅದನ್ನ ಉಪಯೋಗಿಸ್ತಾ ಇಲ್ಲ, ಅನ್ಯ ಧರ್ಮೀಯರು ಉಪಯೋಗಿಸ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಾಗತ್ತೆ, ಎಲ್ರಿಗೂ ಗೊತ್ತಾಗ್ಲಿ, ಎಲ್ರಿಗೂ ಹೊರೆ ಬಿಡ್ಲಿ. ಅದ್ ಬೇಡಬೇಕೇ ಬೇಡ. ನಾವಂತೂ ನಮ್ಮನೇಲಂತೂ ಅದೇನು ಮಾಡಲ್ಲ. ನಮ್ಮನೇಲಿ ಯಾವತ್ತೂ ಆ ಗೋ ಹತ್ಯೆಯನ್ನ ಮಾಡಿದ್ದೇ ಇಲ್ಲ. ಮಾಡೋರು ಮಾಡ್ಕೊಳ್ತಾ ಇದ್ರು, ಯಾರೋ ಅವ್ರ ಇಷ್ಟಾನುಸಾರ ಅವ್ರ ಅನುಗುಣವಾಗಿ ಏನೋ ಮಾಡ್ಕೊಳ್ತಾ ಇದ್ರು. ಅದು ಬೇಡ ಅಂದ್ರೆ ಬೇಡ. ನಾನು ಥ್ಯಾಂಕ್ಸ್ ಆಫ್ ಹೇಳ್ತೀನಿ ವೆಸ್ಟ್ ಬೆಂಗಾಲಿನಲ್ಲಿರೋ ಅಂತ ಎಲ್ಲಾ ಮುಸಲ್ಮಾನರಿಗೂ. ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದೀರಾ, ಒಳ್ಳೆ ಅನುಭವನ ಆಗ್ತಾ ಇದೆ ಎಲ್ಲರಿಗೂ. ಎಷ್ಟು ಸಾವಿರ ಕೋಟಿ ಲಾಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಿಷೇಧ ಮಾಡ್ಬಿಡಿ. ಪೂರ್ವ ಭಾರತದಲ್ಲೂ ಬೇಡ, ಪಶ್ಚಿಮ ಭಾರತದಲ್ಲೂ ಬೇಡ, ದಕ್ಷಿಣ ಭಾರತದಲ್ಲೂ ಬೇಡ, ಉತ್ತರದ ಭಾರತದಲ್ಲೂ ಬೇಡ. ಗೋವಾದಲ್ಲಿ ಇರಬೇಕು, ಮಿಜೋರಾಮ್ ಅಲ್ಲಿ ಇರಬೇಕು, ಎಲ್ಲೂ ಬೇಡ. ಇಡೀ ಭಾರತ ದೇಶದಲ್ಲೇ ಬೇಡ. ರಫ್ತು ಮಾಡೋದು ಬೇಡ. ಬೇಕಾಗಿದ್ರೆ ನಮ್ಮ ಮೇಲೆ ಇನ್ನೊಂದು ಸ್ವಲ್ಪ ಹೊರೆ ಬಿದ್ದುಬಿಡ್ಲಿ. ಯಾಕೆ ರಫ್ತು ಮಾಡ್ತೀರಾ? ಇಲ್ಲಿ ಕೇಳೋದು ಅತ್ತಾನೆ, ನೀವು ರಫ್ತು ಮಾಡ್ತೀರಾ,
ನಮ್ಗೆ ಯಾಕೆ ಕೊಡಲ್ಲ ಅಂತ ಕೇಳ್ತಾರೆ. ಎಲ್ಲವನ್ನೂ ನಿಲ್ಲಿಸ್ಬಿಡಿ, ಎಲ್ಲವನ್ನೂ ನಿಷೇಧ ಮಾಡ್ಬಿಡಿ. ತಾಯಿ ಅಂದ್ರೆ ತಾಯಿನೇ. ನಿಮ್ಗೆ ತಾಯಿ ಮಾತ್ರ ಸ್ವರೂಪವಾದಂತಹ ಹಸುನ ವಧೆ ಮಾಡೋದು ಬೇಡ ಅಂದ್ರೆ ಅದಕ್ಕೆ ನಮ್ಮ ಸಹಮತನೂ ಇದೆ. ನಿಮ್ಮ ಭಾವನೆಗಳಿಗೆ ಧಕ್ಕೆ ತಂದು ಅದನ್ನ ವಧೆ ಮಾಡಬೇಕು ಅಂತ ಯಾವ ಮುಸಲ್ಮಾನೂ ಒಪ್ಪಲ್ಲ. ಕಾನೂನಿತ್ತು, ಮೊದಲು ಲೈಸೆನ್ಸ್ ಕೊಡ್ತಾ ಇದ್ರು, ಹಾಗಾಗಿ ವಧೆ ಮಾಡೋದನ್ನ ಕರಗತ ಮಾಡ್ಕೊಂಡಿದ್ರು. ಬೇಡ ಅಂದ್ರೆ ಬೇಡಕ್ಕೆ ಬೇಡ, ಸಂಪೂರ್ಣವಾಗಿ ನಿಷೇಧ ಮಾಡಿ. ಮತ್ತೆ ಅದೇ ಎಕ್ಸ್ಪೋರ್ಟ್ ನಿಷೇಧ ಮಾಡಿ. ನಾನು ಹೇಳ್ತಾ ಇರೋದೇನು, ಎಲ್ಲಾ ರಾಜ್ಯಗಳಲ್ಲೂ, ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯದಲ್ಲೂ ನಿಷೇಧ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡೋದನ್ನು ನಿಷೇಧ ಮಾಡಿ. ತಾಯಿ ಆದ್ರೆ ಇಲ್ಲಿ ಕೊಂದು ತಿನ್ನೋರಿಗೆ ತಿನ್ನುವಾಗ ಮಾತ್ರ ತಾಯಿ, ಎಕ್ಸ್ಪೋರ್ಟ್ ಮಾಡುವಾಗ ಏನಿಲ್ವಾ? ಅದಲ್ಲ, ಇದಕ್ಕೆ ಬೇರೆನೇ ಇದೆ. ಇದು ಸಂಪೂರ್ಣವಾಗಿ ನಿಷೇಧ ಆಗಿ ಸಂಪೂರ್ಣವಾಗಿ ಇದು ನಿಲ್ಸ್ಬಿಟ್ರೆ ಸುಮಾರು ಜನರು ಬೇಳೆ ಬೇಯಲ್ಲ. ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ನಿಂತೋಗ್ತವೆ. ಆಮೇಲೆ ರಾಜಕೀಯ ಮಾಡೋದಕ್ಕೆ ಅವಕಾಶಗಳು ಸಿಗಲ್ಲ. ಹಾಗಾಗಿ ಇದನ್ನು ಜೀವಂತವಾಗಿ ಇಡಬೇಕು. ಬರೀ ಮುಸಲ್ಮಾನರ ಮೇಲೆ ಕೈ ತೋರಿಸಿ ನಮ್ಮ ಬೆಳೆನ ಬೇಯಿಸ್ಕೋಬೇಕು ಅನ್ನೋ ತೀರ್ಮಾನಗಳಿದೆಯಲ್ಲ, ಅವೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಈಗ ಭಾವನೆಗಳ ಮುಂದೆ ಲಾಸು ಲಾಭ ನೋಡ್ಕೊಡುದು ಬೇಡ ಬಿಡಿ. ಇವಾಗ ನೀವು ಟ್ಯಾಕ್ಸಿನ ಹೊರೆ ಇಷ್ಟೊಂದು ಹಾಕಿದ್ದೀರಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಲಾಸ್ ಆಗತ್ತೆ ಅಂತ ಹೇಳಿ ತಾಯಿನ ಕುಯ್ಯದ ಬೇಡಪ್ಪ. ಯಾಕೆ ಬೇಕು ಅದು? ಬೇಡ. ತಾಯಿನ ಕೂದು ನಮಗೆ ನೀವು ಅದರಿಂದ ಬರುವಂತ ಅನುದಾನನ ಕೊಡೋದೇ ಬೇಡ. ನಮಗೆ ನಮ್ಮೇಲೆನೆ ಹೊರೆ ಹಾಕಿ ಇನ್ನೊಂದು ಸ್ವಲ್ಪ ಒತ್ಕೊಳ್ತೀವಿ. ಆದ್ರೆ ಭಾವನೆಗಳಿಗೆ ಧಕ್ಕೆ ತರೋದು ಬೇಡ, ಸಂಪೂರ್ಣವಾಗಿ ನಿಷೇಧ ಮಾಡ್ಲಿ. ಜೂನ್ 1 ತಿಂಗಳು ಎಲ್ಲರಿಗೂ ಕರೆ ಕೊಡ್ತೀನಿ, ನಾನುವೇ ಬರ್ಲಿ. ಇಲ್ಲ ಅಂತ ಹೇಳಿದ್ರೆ ನಾನೇ ನನ್ನ ಕೈಲಾದಷ್ಟು ಜನ, ಸಾವಿರಾರು ಜನರನ್ನ ಸೇರಿಸ್ಕೊಂಡು ಈ ಆಂದೋಲನವನ್ನ ನಾನೇ ಪ್ರಾರಂಭ ಮಾಡ್ತೀನಿ. ಸಂಪೂರ್ಣ ನಿಷೇಧ ಮಾಡಿ. ಇಡೀ ಭಾರತ ದೇಶದಲ್ಲಿ ಎಲ್ಲೂ ಕುಯ್ಯೋದು ಬೇಡ. ಗೋವಾದಲ್ಲೂ ಬೇಡ, ಕೇರಳದಲ್ಲೂ ಬೇಡ, ಮಿಜೋರಾಮಲ್ಲೂ ಬೇಡ, ನಾಗಾಲ್ಯಾಂಡ್ ಅಲ್ಲೂ ಬೇಡ, ಎಲ್ಲೂ ಬೇಡ. ಸಂಪೂರ್ಣ ನಿಷೇಧ ಮಾಡಿ. ಒಂದು ಕಡೆ ಕುಯ್ಯೋದು, ಒಂದು ಕಡೆ ಬೇಡ ಅನ್ನೋದು. ಮೊನ್ನೆ ಅಸ್ಸಾಂ ಎಲೆಕ್ಷನ್ ಆಗುವಾಗ ಅಸ್ಸಾಂ ಮುಖ್ಯಮಂತ್ರಿ ಹೇಳ್ತಾರೆ, ನೀವು ತಿನ್ನಿ, ನಾನೇನ್ ಬೇಡ ಅಂತ ಹೇಳಲಿಲ್ಲ, ಸ್ವಲ್ಪ ಮರೆಯಲ್ಲಿ ತಿನ್ನಿ. ಇದು ಯಾವುದು? ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಸಂಪೂರ್ಣವಾಗಿ ನಿಷೇಧ ಮಾಡುವಂತ ಒಂದು ಕಾನೂನನ್ನು ಜಾರಿ ಮಾಡಬೇಕು. ಎಲ್ಲೂ ಗೋ ಹತ್ಯೆ ನಡಿಕೂಡ್ದು. ಇದು ನನ್ನ ಒಬ್ಬನ ಧ್ವನಿ ಅಲ್ಲ, ಮುಸಲ್ಮಾನರ ಧ್ವನಿ, ಮುಸಲ್ಮಾನ್ ಸಮುದಾಯದ ಧ್ವನಿ. ಆಗೋಯ್ತು. ಏನ್ ಹಸು ತಿಂದಿಲ್ಲ ಅಂದ್ರೆ ಸತ್ತೋಗ್ತಾರ? ಇಲ್ಲ, ಎಂಥದ್ದು ಇಲ್ಲ. ಮೊದ್ಲು ಕುದುರೆ ಗಾಡಿ ಇತ್ತು, ಕುದುರೆ ಗಾಡಿ ಓಡಿಸ್ತಾ ಇದ್ರು. ಆಟೋ ರಿಕ್ಷಾ ಬಂದಾಗ ಅಯ್ಯೋ ಕುದುರೆ ಗಾಡಿಯವರೆಲ್ಲ ಸತ್ತೋಗ್ತಾರೆ ಅಂದ್ರು, ಯಾರು ಸಾಯ್ಲಿಲ್ಲ. ಆಟೋ ರಿಕ್ಷಾ ನಡೆಸ್ತಾ ಇದ್ರು. ಟ್ಯಾಕ್ಸಿಗಳು ಬಂದಾಗ ಆಟೋ ರಿಕ್ಷಾದವ್ರು ಸತ್ತೋಗ್ತಾರೆ ಅಂದ್ರು, ಯಾರು ಸಾಯ್ಲಿಲ್ಲ. ಇದಕ್ಕೆ ಸಂಪೂರ್ಣ ಒಮ್ಮತದ ಅಭಿಪ್ರಾಯ ಇದೆ. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು. ಇದು ಪ್ರಧಾನಮಂತ್ರಿಗಳ ಕೈಯಲ್ಲಿದೆ. ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಯನ್ನ ಮಾಡಿದ್ದೀರಾ. ಇದಕ್ಕೂ ಏನಾದ್ರೂ ತಿದ್ದುಪಡಿ ಮಾಡಬೇಕು ಅಂದ್ರೆ ಮಾಡಿ, ಕಾನೂನು ಜಾರಿ ಮಾಡಿ. ಅವಾಗ ನೀವು ಹೇಳೋದು ಇರಲ್ಲ, ನಾವು ಕೇಳಿಸ್ಕೊಳ್ಳೋದು ಇರಲ್ಲ. ನಮ್ಗೂ ಒಂಥರ ಮುಜುಗುರ ಆಗತ್ತೆ, ಒಂಥರ ನಮ್ಗೂ ಜಿಗುಪ್ಸೆ ಆಗತ್ತೆ, ಒಂಥರ ಹಿಂಸೆ ಆಗತ್ತೆ. ಬೆಳಗ್ಗೆ ಎದ್ರೆ ಗೋ ಹತ್ಯ ನಾವು ಹಿಡಿತೀವಿ, ನಾವು ಮಾಡ್ತೀವಿ. ಅವನ್ ಯಾವನೋ ಹೇಳ್ತಾ ಇದ್ದ ಪೆಕ್ರು, ಗೋವು ಹಿಂದೂಗಳು ಮಾರಿದ್ರೆ ತಾನೆ ಅಂತ ಹೇಳ್ತಾರೆ, ಅವರು ಪಾಪ ಸಾಕ್ತಾರೆ ಅಂತ ಕೊಡ್ತಾರೆ ಅಂತ ಹೇಳಿ. ಹಾಗಲ್ಲ. ನಮಗೆ ಕೆಲ್ಸಕ್ಕೆ ಬರ್ದೆ ಹೋದ್ಮೇಲೆ ಕಸಾಯಿಖಾನೆಗೆ ಕೊಡ್ತೀವಿ, ಅವ್ರು ಕಟ್ ಮಾಡ್ಕೊಳ್ಳಿ ಅಂತಾನೆ ಕೊಡೋದು. ಯಾರು ಮನೇಲಿ ಇಟ್ಕೊಳಲ್ಲ. ಗಂಡು ಕರ ಹಾಕಿದ್ರೆ ಅದನ್ನು ಮಾರ್ಬಿಡ್ತಾರೆ, ಯಾರು ಇಟ್ಕೊಂಡು ಸಾಕಲ್ಲ. ಇದು ಯಾರು ನಾವು ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲ ಅಂತದನ್ನೆಲ್ಲ ತಂದು ಸಾಕ್ಲಿ. ಇವತ್ತು ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನಾನು,
ರಾಜಸ್ಥಾನದಲ್ಲಿ ಸುಮಾರು ಗೋಗಳು ದಯಾನೀಯ ಸ್ಥಿತಿಲಿದ್ವು. ಅವುಗಳಿಗೆ ನೀರು ಕೊಡೋರಿಲ್ಲ, ಅವುಗಳಿಗೆ ಮೇವು ಕೊಡೋರಿಲ್ಲ. ಹಾಗಾಗಿ ನಾನು ಕೇಳ್ಕೊಳ್ಳೋದು, ಎಲ್ಲಾ ಹಿಂದೂ ಸಂಘಟನೆಗಳು ಒಂದಾಗಿ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ. ನಾವು ಭಾರತೀಯರೇ, ನಮಗೂ ಆತ್ಮ ಸಮರ್ಪಣೆ ಮಾಡಿಕೊಳ್ಳುವಂತ ಅವಕಾಶಗಳಿದೆ, ನಮಗೂ ಆತ್ಮ ರಕ್ಷಣೆ ಮಾಡಿಕೊಳ್ಳುವಂತ ಅವಕಾಶಗಳಿದೆ, ನಮಗೂ ಆತ್ಮ ಅವಲೋಕನ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ನಾವು ನಿಮ್ಮೊಟ್ಟಿಗೆ ಸೇರಿ ನಾವ್ ಏನ್ ಮಾಡಬಹುದು, ರಾಷ್ಟ್ರೀಯ ಪಶುವಾಗಿ ಘೋಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಎಲ್ಲಿವರೆಗೂ ಹೋರಾಟ ಮಾಡಬೇಕು, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನೀವು ಕರೀರಿ ನಮ್ಮನ್ನ, ನಾವು ಬರ್ತೀವಿ, ನಾವು ನಿಮ್ಮೊಟ್ಟಿಗಿದ್ದೇವೆ. ಇದಾದ್ಮೇಲೆ ಈ ಹಬ್ಬದ ಒಂದು ಕೆಲವು ವಿಷಯಗಳನ್ನ ಹೇಳ್ಬಿಡ್ತೀನಿ. ತ್ಯಾಗ ಬಲಿದಾನಗಳ ಸಂಕೇತವಾದಂತಹ ಬಕ್ರೀದ್ ಹಬ್ಬ ಬಹಳ ಪವಿತ್ರವಾದಂತಹ ಹಬ್ಬ. 1,30,00,000 ಜನ ನಿನ್ನೆ ಅರಫಾತ್ ಮೈದಾನದಲ್ಲಿ ಸೇರಿದ್ರು. ಯಾವ ಒಂದು ಬ್ಯಾಂಡ್ ಶೆಟ್ಟು ಇಲ್ಲ, ಟಮಟೆ ಇಲ್ಲ, ಡಬೋರ ಇಲ್ಲ, ಇವನೊಂಥರ ಕೂಗೋದು ಅವನೊಂಥರ ಕೂಗೋದು ಎಂಥದ್ದು ಇಲ್ಲ. ಎಲ್ಲ ಒಂದೇ ಧ್ವನಿ, ಒಂದೇ ಕೂಗು. ಆ 130 ಕೋಟಿ ಜನನು ಒಬ್ಬ ಗುರುಗಳ ಹಿಂದೆ ನಮಾಜ್ ಮಾಡ್ತಾರೆ. 2-3 ಜನ ನಾನೊಂಥರ ಮಾಡ್ತೀನಿ ಅಲ್ಲ. ಅಲ್ಲಿ ಕೋಟ್ಯಾಧೀಶ್ವರ, ಲಕ್ಷಾಧೀಶ್ವರ, ಭಿಕ್ಷಾಧೀಶ್ವರ ಎಲ್ಲರೂ ಒಂದೇ. ಆಲ್ ಆರ್ ಈಕ್ವಲ್. ಒಂದೇ ತರದ ಬಟ್ಟೆ, ಒಂದೇ ತರದ ಧ್ವನಿ, ಒಂದೇ ತರದ ಸ್ಲೋಗನ್. ಅವತ್ತು ನಿನ್ನೆ ಆ ಪವಿತ್ರವಾದ ಅರ್ಫಾತ್ ಮೈದಾನದಲ್ಲಿ ಏನು ಕಳೆದ್ರು, ಸಂಪೂರ್ಣವಾದ ದಿನವನ್ನ ಅಲ್ಲಿ ಕಳೆದು, ಆವತ್ತಿನ ದಿನ ಎಲ್ಲ ಆ ಸರ್ವಶಕ್ತನು ಕರುಣಾಮಯಿಯಾದ ಅಲ್ಲಾಹನು ಎದುರುಗಡೆ ಇದ್ದಾನೆ. ಅವನ ಹತ್ರ ನಮ್ಮ ಪಾಪಗಳನ್ನೆಲ್ಲ ನಾವು ಹೇಳ್ಕೊಳ್ತಾ ಇದ್ದೀವಿ. ನಮ್ಮ ಪಾಪಗಳನ್ನ ಕಳೆದು ನಮಗೆ ಪುಣ್ಯವಂತನಾಗಿ ಮಾಡಿ ನಾವು ಸತ್ತ ಮೇಲೆ ಮುಕ್ತಿಯನ್ನು ಕೊಡು ದೇವರೇ ಅಂತ ಕೇಳ್ಕೊಳ್ಳುವಂತ ಪ್ರಾರ್ಥನೆ ಮಾತ್ರ ಅಲ್ಲಿ. ಅದ್ ಬಿಟ್ರೆ ಇನ್ನೇನಿರಲ್ಲ ಅಲ್ಲಿ. ಯಾವುದು ಕ್ಯಾಂಟೀನ್ಗಳಿರಲ್ಲ, ಯಾವುದು ಹೋಟೆಲ್ಗಳಿರಲ್ಲ, ಏನು ಇರಲ್ಲ. ಅಲ್ಲಿರೋರ್ಗೆಲ್ರಿಗೂ ಊಟ ಸಂದಾಯವಾಗತ್ತೆ, ಎಲ್ರೂ ಊಟ ಮಾಡ್ತಾರೆ, ಎಲ್ರು ಪ್ರಾರ್ಥನೆ ಮಾಡ್ತಾರೆ. ನಾನು ಯಾವಾಗಿದ್ರು ನಾನು ದೊಡ್ಡ ಕೋಟ್ಯಾಧೀಶ್ವರ, ನಂದೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ಅವನ್ ಮುಂದೆ ಹೇಳಲ್ಲ, ಇವನ್ ಮುಂದೆ ಹೇಳಲ್ಲ ಅಂತ ಹೇಳಲ್ಲ. ಹುಚ್ಚರ ಹಾಗೆ ಭಗವಂತ ನಮ್ಮ ಮುಂದೆ ಇದ್ದಾನೆ. ಅಲ್ಲಾಹನು, ಸರ್ವಶಕ್ತನಾದ ಕರುಣಾಮಯಿಯಾದ ಅಲ್ಲಾಹನ ನಮ್ಮ ಎದುರುಗಡೆ ಇದ್ದಾನೆ. ಅವನ ಹತ್ರ ನಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದೀವಿ. ಒಂದು ಮಗು ತಾಯಿ ಜೊತೆ ಹಠ ಹಿಡಿತಲ್ಲ, ನನಗೆ ಬಿಸ್ಕೆಟ್ ಕೊಡಿಸ್ಲೇಬೇಕು, ನನಗೆ ಚಾಕ್ಲೇಟ್ ಕೊಡಿಸ್ಲೇಬೇಕು ಅಂತ, ಹಾಗೆ ನನ್ನ ಪಾಪಗಳನ್ನ ನೀನು ತೊಳಿಲೇಬೇಕು, ನಮ್ಮನ್ನ ಪುಣ್ಯವಂತರನ್ನಾಗಿ ಮಾಡಬೇಕು, ನಮ್ಮನ್ನ ನೀನು ಮುಕ್ತಿ ಮಾಡ್ಲೇಬೇಕು ಅಂತ ಹತ್ತು ಕರೆದು ಕೇಳ್ಕೊಂಡು ಆ ಭಗವಂತನನ್ನ, ಆ ಅಲ್ಲಹನ ಒಲಿಸ್ಕೊಳ್ಳುವಂತಹ ದಿನ ನಿನ್ನೆ ಮತ್ತೆ ಇವತ್ತು. ನಿನ್ನೆ ರಾತ್ರಿ ಏನ್ ಕಳೆದ್ರಲ್ಲ, ಅಲ್ಲಿ ಹೋಗಿ ಆ ಶೈತಾನನಿಗೆ ಕಲ್ಲು ಹೊಡೆಯುವಂತಹ ಕಲ್ಲುಗಳನ್ನ ಮುಸ್ದಲಿಫಾದಲ್ಲಿ ಎಣಿಸಿ, ಅದು 9 ಆ ಕಲ್ಲುಗಳನ್ನ ಹೊಡೆಯೋದನ್ನ ಎಣಿಸಿ ಇಟ್ಕೊಂಡು ನಂತರ ಅಲ್ಲೇ ಮಲ್ಕೊಳ್ಳೋದು. ಮೇಲ್ಗಡೆ ಸೂರು ಇಲ್ಲ, ಕೆಳಗಡೆ ಹಾಸಿಗೆ ಇಲ್ಲ, ಆ ಕಲ್ಲು ಮಣ್ಣು ಏನಿರುತ್ತೆ ಅಲ್ಲೇ ಒಂದು ಚಾಪೆ ಏನ್ ನಾವು ಜೊತೆಲಿ ತಗೊಂಡೋಗಿರ್ತೀವಿ ಅದನ್ನ ಹಾಸೋದು, ಅದ್ರ ಮೇಲೆ ಮಲ್ಕೊಳ್ಳೋದು ಅಷ್ಟೇ. ಬರೀ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಈ ಬಕ್ರೀದ್ ಹಬ್ಬದ 5 ದಿನಗಳು ನಮಗೆ ಬಹಳ ಮಹತ್ತರವಾದಂತಹ ಪವಿತ್ರವಾದಂತಹ ದಿನಗಳು. ಆ ದಿನಗಳಲ್ಲಿ ಉಗುರು ಸಹ ಕಟ್ ಮಾಡಲ್ಲ, ತಲೆ ಕೂದಲು ಸಹ ಕಟ್ ಮಾಡಲ್ಲ. ಒಂದು ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಗೂ ಹೊಡೆಯುವಂತಹ ನಮಗೆ ಇಲ್ಲ. ಮತ್ತೆ ನಾವು ಏನೋ ಒಂದು ನಮಗೆ ತೊಂದರೆ ಆಯಿತು ಅಂತ ಹೇಳಿದ್ರು ಅದನ್ನ ಸಹಿಸ್ಕೊಂಡು 5 ದಿನ ಕಾಲಾವಕಾಶದಲ್ಲಿ ನಾವು ಒಂದು ಸೆಂಟ್ ಹಾಕೋ ಹಾಗಿಲ್ಲ. ನಾವು ಅವತ್ತಿನ ದಿನ ಈ ಸ್ಮೆಲ್ ಬರುವಂತಹ ಊಟ ಉಪಚಾರಗಳನ್ನು ಮಾಡೋ ಹಾಗಿಲ್ಲ. ನಾವು ಹುಚ್ಚರ ಹಾಗಾಗಿ, ಅಯ್ಯೋ ಭಗವಂತ, ನಾನು ಈ ಪ್ರಪಂಚದಲ್ಲಿ ನೀನು ಕಳಿಸಿದ ಮೇಲೆ ಇದುವರೆಗೆ ಎಷ್ಟು ಪಾಪಗಳನ್ನು ಮಾಡ್ಬಿಟ್ಟಿದ್ದೀನೋ, ಯಾರ ಮನಸ್ಸನ್ನ ನೋಯಿಸ್ಬಿಟ್ಟಿದ್ದೀನೋ, ಯಾರಿಗೆ ಏನ್ ತೊಂದರೆ ಕೊಟ್ಬಿಟ್ಟಿದ್ದೀನೋ ಅದನ್ನೆಲ್ಲವನ್ನು ಕ್ಷಮಿಸು ತಂದೆ. ಅದನ್ನೆಲ್ಲ ಕ್ಷಮಿಸಿ ನನ್ನನ್ನ ಪಾವನ ಮಾಡು, ನನ್ನನ್ನ ಸ್ವರ್ಗಕ್ಕೆ ಕಳಿಸು, ನಮ್ಗೆ ಮುಕ್ತಿ ಕೊಡು ಅಂತ ಕೇಳ್ಕೊಳ್ಳೋದು ಒಂದೇ 5 ದಿನ. ಅದೇ ಪವಿತ್ರವಾದ ಬಕ್ರೀದ್ ಹಬ್ಬ. ತನ್ನ ಸ್ವಂತ ಮಗನನ್ನ ಬಲಿ ಕೊಡು ಅಂದಾಗ ಕೊಡೋದಕ್ಕೆ ಮುಂದಾಗಿ ಬಲಿ ಕೊಡೋಕ್ ಹೋದ ಸಂದರ್ಭದಲ್ಲಿ ಆ ಕುರಿನ ನೀನು ಈ ಕುರಿನ ಬಲಿ ಕೊಡು, ನಿನ್ ಮಗನ ಕೊಟ್ಟಷ್ಟೇ
ನನಗೆ ತೃಪ್ತಿ ಆಗತ್ತೆ. ಯಾಕಂತ ಹೇಳಿದ್ರೆ ನೀನು ಪ್ರೀತಿಸುವಂತಹ ವಸ್ತು ಅಂದ್ರೆ ನಾವು ಆ ಕುರಿನ ತಗೊಂಡ್ರೆ ಅಷ್ಟೇ ಪವಿತ್ರತೆಯಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ನಮ್ಮ ಮಕ್ಕಳನ್ನ ಹೇಗೆ ನಾವು ಪ್ರೀತಿಯಿಂದ ಗೌರವದಿಂದ ನೋಡ್ತೀವಿ ಹಾಗೆ ನೋಡಿ ಅವತ್ತಿನ ದಿನ ಬಲಿ ಕೊಡೋದು. ನಾವ್ ಯಾವ ಮಸೀದಿಲೂ ತಗೊಂಡೋಗಿ ಬಲಿ ಕೊಡೋ ಹಾಗಿಲ್ಲ, ಯಾವ ದರ್ಗಾದಲ್ಲೂ ಕೊಡೋ ಹಾಗಿಲ್ಲ. ನಮ್ಮ ಮನೆಯಲ್ಲಿ ಆಸರೆಯಲ್ಲಿ ನೆರೆ ಹೊರೆಯಲ್ಲಿರುವಂತವರಿಗೆ ತೊಂದರೆ ಆಗದೆ ಇರೋ ಹಾಗೆ ಆಸರೆಯಲ್ಲಿ ನಾವು ಆ ಪ್ರಾಣಿಯ ಬಲಿಯನ್ನ ಕೊಟ್ಟು ಸಂತೃಪ್ತರಾಗಿ ಅವತ್ತಿನ ದಿನ ಯಾರು ಬಡವರು ತಿನ್ನಕ್ಕೆ ಗತಿ ಇರಲ್ವೋ, ಮಾಂಸ ತಿಂದು ಎಷ್ಟೋ ದಿನಗಳಾಗಿರುತ್ತೋ ಅಂಥವ್ರಿಗೆಲ್ಲ ಅವತ್ತು ತಿನ್ಲಿ ಅಂತ ಹೇಳಿ ಅವ್ರಿಗೆಲ್ಲ ಹಂಚಿ 3 ಭಾಗ ಮಾಡ್ತೀವಿ. 1 ಭಾಗ ನಾವು ಮಾಡ್ಕೊಳ್ತೀವಿ, 1 ಭಾಗ ನೆಂಟರಿಷ್ಟರಲ್ಲಿ ಕೊಡ್ತೀವಿ, 1 ಭಾಗ ಕಡುವರಿಗೆ ಹಂಚಿ ಅದನ್ನ ನಾವು ತೃಪ್ತಿಯಿಂದ ಆಚರಣೆ ಮಾಡುವಂತಹ ತ್ಯಾಗ ಬಲಿದಾನಗಳ ಸಂಕೇತವಾದಂತಹ ಬಕ್ರೀದ್ ಮಹಾನ್ ಹಬ್ಬ. ಇದು ಬಹಳ ಪವಿತ್ರವಾದಂತಹ ಹಬ್ಬ ನಮ್ಮ ಮುಸಲ್ಮಾನರಿಗೆ. ಅದೇ ತರ ಈ ಹಬ್ಬದ ಈ ಸಡಗರದಲ್ಲಿ ಈ ಏನು ಅರಫಾತ್ ಅಂತ ನಿನ್ನೆ ಏನು ಕಳೆದ್ರು ಆ ದಿನ ಹಜ್ ಮಾಡೋರಿಗೆ ಪವಿತ್ರವಾದಂತ ಹಜ್ಜಿನ ದಿನ. ಆ ದಿನ ಬಿಟ್ರೆ ಇನ್ನು 1 ವರ್ಷ ಕಾಯ್ಬೇಕಾಗತ್ತೆ ಹಜ್ ಮಾಡ್ಬೇಕಾದ್ರೆ. ಅರಫಾತ್ ಮೈದಾನಕ್ಕೆ ಹೋದ್ರೇನೆ ಹಜ್ ಆಗೋದು, ಹೋಗಿಲ್ಲ ಅಂದ್ರೆ ಹಜ್ ಆಗಲ್ಲ. ಈಗ ನಾನು ಇಲ್ಲಿ ಕುಂತ್ಕೊಂಡು ಹಜ್ ಆಗ್ಲಿ ಅಂದ್ರೆ ಆಗಲ್ಲ, ಅರಫಾತ್ ಮೈದಾನಕ್ಕೆ ಹೋಗ್ಬೇಕು. ಮೆಕ್ಕಾಗ್ ಹೋದ್ರೂ ಆಗಲ್ಲ, ಕಾಬಾಗ್ ಹೋದ್ರೂ ಆಗಲ್ಲ, ಮದೀನಾಗ್ ಹೋದ್ರೂ ಆಗಲ್ಲ, ಅರಫಾತ್ ಮೈದಾನಕ್ಕೆ ಹೋಗ್ಬೇಕು. ಅರಫಾತ್ ಮೈದಾನಕ್ಕೆ ಹೋದ್ರೆ ನಾವು ಅಲ್ಲಿಗೆ ಹಜ್ ಮಾಡಿದ ಹಾಗಾಗತ್ತೆ. ಮತ್ತೆ ಹಜ್ ಮಾಡ್ಬೇಕು ಅಂದ್ರೆ 1 ವರ್ಷಗಳ ಕಾಲ ಅವಕಾಶ ಕಾಯ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಸಂದೇಶ, ಸೆಂಟ್ರಲ್ ಗೌರ್ಮೆಂಟ್ ಅವರು ಮೊದಲು ಸಬ್ಸಿಡಿನ ಕೊಡ್ತಾ ಇದ್ರು ಹಜ್ ಯಾತ್ರಿಗಳಿಗೆ. ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಬಂದ ಮೇಲೆ ಆ ಸಬ್ಸಿಡಿಯನ್ನ ನಿಲ್ಲಿಸಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹಾಗೆ ನಡ್ಕೊಳ್ತಾ ಇದ್ದಾರಾ, ಕೊಟ್ಟಿದ್ದಾರಾ, ಎಲ್ಲಿ ಕೊಟ್ಟಿದ್ದಾರೆ ಅಂತ ನಮ್ಗೇನು ಗೊತ್ತಿಲ್ಲ. ನಮಗೆ ಹಜ್ಜಿಗೆ ಸಬ್ಸಿಡಿ ಬೇಡ, ಆ ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯಧನ ಕೊಡ್ತೀವಿ, ಪ್ರೋತ್ಸಾಹನ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಾದ್ರೂ ಮಾಡ್ಲಿ. ಹಜ್ಜಿಗೆ ಬೇಡ, ಹಜ್ಜಿಗೆ ಸಬ್ಸಿಡಿ ಕೊಡಿ ಅಂತ ಯಾವ ಮುಸಲ್ಮಾನನು ಕೇಳಿಲ್ಲ. ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀವಿ, ನಾವು ಹೋಗಿ ಬರ್ತೀವಿ. 1. 2ನೇದು ಮಸೀದಿಗೆ ಸಹ ನಾವು ಕಟ್ಟಬೇಕಾದ್ರೆ ದೇಣಿಗೆ ಯಾರ ಹತ್ರನೂ ತಗೊಳ್ಳಲ್ಲ. ಬೇರೆ ಜಾಗನ ಕಬ್ಜಾ ಮಾಡಿ ಯಾವ ಮಸೀದಿನೂ ಕಟ್ಟೋ ಹಾಗಿಲ್ಲ. ಸುಮ್ನಾದ್ರೂ ನಮ್ಮ ಮೇಲೆ ಬೆರಳು ತೋರಿಸ್ಕೊಂಡು ಸುಮ್ನಾದ್ರೂ ಹೀಗ್ ಮಾಡ್ತೀರಾ ಹಾಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಮಗೂ ಮುಜುಗರ ಆಗತ್ತೆ. ಅದಾಗೋದು ಬೇಡ. ನೋಡಿ, ಈ ಹಬ್ಬ ಹಿಂದೂ ಮುಸಲ್ಮಾನರ ಬಾಂಧವ್ಯ ಹೇಗೆ ಬೆಸೆಯುತ್ತೆ ಅನ್ನೋದನ್ನ 1-2 ಮಾತಲ್ಲಿ ಹೇಳ್ತೇನೆ. ಇಡೀ ವರ್ಷ ನಮ್ಮ ಹಿಂದೂ ಬಾಂಧವರು ಕುರಿಗಳನ್ನ ಸಾಕ್ತಾರೆ. ಬಕ್ರೀದ್ ಹಬ್ಬಕ್ಕೆ ನಾನು ಸಾಕ್ತಾ ಇದ್ದೀನಿ, ಬಕ್ರೀದ್ ಹಬ್ಬಕ್ಕೆ ಸಾಕ್ತಾ ಇದ್ದೀನಿ ಅಂತ. 1 kg ಮಾಂಸ 700 ರೂಪಾಯಿ 800 ರೂಪಾಯಿ ಅಷ್ಟೇ. ಆದ್ರೆ ನಾವು ತಗೊಳ್ಳೋ ಕುರಿ 2000 ರೂಪಾಯಿವರೆಗೆ ಹೋಗುತ್ತೆ. 2000 ರೂಪಾಯಿವರೆಗೆ ಮಾರಾಟ ಮಾಡ್ತಾರೆ. 1000ದಿಂದ 2000 ರೂಪಾಯಿವರೆಗೆ. 1 ಲಕ್ಷ ಕುರಿಗೆ, 80,000 ಕುರಿಗೆ, 1,20,000 ಕುರಿಗೆ, 60,000 ಕುರಿಗೆ ಹಿಂದೂ ಬಾಂಧವರು ಸಾಕ್ತಾರೆ. ಮುಸಲ್ಮಾನರು ತಗೊಂಡು ಅವತ್ತು ನಾವು ಅದನ್ನ ವಧೆ ಮಾಡ್ತೀವಿ. ಇದು ಬಾಂಧವ್ಯ. ನೀವು ಯಾರಿಗಾದ್ರೂ ಹೋಗಿ ಕೇಳಿ ಏನಕ್ಕೆ ಸಾಕ್ತಾ ಇದ್ದೀರಾ ಅಂದ್ರೆ ನಾವು ಬಕ್ರೀದ್ ಹಬ್ಬಕ್ಕೆ ಸಾಕ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಮುಖದಲ್ಲಿ ಇರುವಂತಹ ಸಡಗರ, ಆ ಲವಲವಿಕೆ ನೋಡಿದಾಗ ನಮಗೂ ಖುಷಿ ಆಗತ್ತೆ. ನಮ್ಮ ಹಬ್ಬಕ್ಕೆ ಸಾಕ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಅಂತ ಹೇಳಿ. ನಮ್ಗೇನಿಲ್ಲ, ಹಸು ಗೋವನ್ನ ವಧೆ ಮಾಡ್ಬೇಕು ಅಂತ ಏನಿಲ್ಲ. ಕುರಿಗಳು ಬಹಳಷ್ಟು ನಮ್ಮ ಹಿಂದೂ ಬಾಂಧವರು ಸಾಕಿ ನಮ್ಗೆ ಕೊಡ್ತಾರೆ. ನಾವು ಅದನ್ನೇ ಕುಯ್ಕೊಳ್ತೀವಿ, ನಮ್ಗೇನ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ರಾಷ್ಟ್ರೀಯ ಪಶು ಘೋಷಣೆ ಆಗ್ಬೇಕು. ಅದಕ್ಕೋಸ್ಕರವಾಗಿ ನಾವು ದೊಡ್ಡ ಹೋರಾಟವನ್ನೇ ಮಾಡ್ತೀವಿ. ನೀವು ಯಾರ್ಯಾರು ಗೋಮಾತೆನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇದ್ರಿ, ಅವರೆಲ್ಲ ನಮ್ ಜೊತೆ ಕೈ ಜೋಡಿಸಿ. ನಾವು ನಿಮ್ಮೊಟ್ಟಿಗಿದ್ದೇವೆ, ನಾವು ಭಾರತೀಯರೇ. ಈ ದೇಹದ ರಕ್ತದ ಒಂದೊಂದು ಕಣನು ಹೇಳುತ್ತೆ, ಸಾರಿ ಸಾರಿ ನಾನು ಭಾರತೀಯ, ನಾನು ಭಾರತೀಯ, ನಾನು ಭಾರತೀಯ. ಜೈ ಹಿಂದ್, ಜೈ ಕರ್ನಾಟಕ.